ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಹಗಲು ರಾತ್ರಿ ಸಮಾಜಕ್ಕೋಸ್ಕರ ಸೇವೆ ಮಾಡ್ತಕ್ಕಂತಹ ಪೊಲೀಸರಿಗೆ ಥೂ ಅನ್ನೋ ಭಾಷೆಯನ್ನು ಬಳಸ್ತಾರಲ್ಲ, ಇವ್ರನ್ನ ನಾವು ಸಚಿವರು ಅಂತ ಹೆಂಗೆ ಒಪ್ಕೊಳ್ತಾರೆ ಅವ್ರು? ಅವಾಗ ಮಾತೆತ್ತಿದ್ರೆ RSS ಬಗ್ಗೆ ಮಾತಾಡೋದು, ಬೇರೆ ಯಾರು ಕಾಣಲ್ವ ನಿಮ್ಮ ಕಣ್ಗಳಿಗೆ? ಇದು ಓಲೈಕೆ ಅನ್ನೋ ಕನ್ನಡಕನ ತೆಗೆದು ನೋಡಿ, ಕಾಣಿಸ್ತಾರೆ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲೊಡೆದವರು ನಾಳೆ ವಿಧಾನಸೌಧ ಕೊಡಿಯಲ್ಲ ಅಂತ ಏನು ಗ್ಯಾರಂಟಿ ಇರ್ತಕ್ಕಂಥದ್ದು? ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ ಬಂದಾಗ ಏನು ಹೇಳಿತ್ತು? ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾರೋ ಅವ್ರ ಮೇಲೆ ನಾವು ಕಠಿಣವಾದ ಕಾನೂನು ಕ್ರಮ ಇರಲ್ಲ. ಇವತ್ತು ನಿಮ್ಮ ಸಚಿವರು, ನಿಮ್ಮ ನಾಯಕರೇ ಇವತ್ತು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, RSSನ ಕೈವಾಡ ಇದೆ ಅಂತ. ಅವ್ರ ಮೇಲೆ ನೀವು ಕಠಿಣವಾದ ಕ್ರಮವನ್ನು ತಗೋಬೇಕು. ಆವಾಗ ನೀವು ದಿಟ್ಟವಾದಂಥ ಮುಖ್ಯಮಂತ್ರಿ ಅಂತ ನಾವು ಒಪ್ಕೊಳ್ತೀವಿ. ಯಾಕೆ ಉದಯಗಿರಿ ಅಂತ ಹೇಳ್ತಕ್ಕಂಥದ್ದು ಭಾರತದ ಪುಣ್ಯ ಭೂಮಿಯಲ್ಲಿ ಇಲ್ವಾ? ಎಲ್ಲಾದರೂ ತಾಲಿಬಾನಲ್ಲಿ ಇದೆಯಾ? ಇಲ್ಲ ಅಂತ ಎಲ್ಲಾದರೂ ಸಿರಿಯಾದಲ್ಲಿ ಎಲ್ಲಾದರೂ ಇದೆಯನ್ರಿ? ಏನ್ರಿ ನೀವು ಮಾತಾಡ್ತಾ ಇರೋದು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕರ್ನಾಟಕ ರಾಜ್ಯ ಪೊಲೀಸರಿಗೆ ಕಾಮನ್ ಸೆನ್ಸ್ ಇದೆ, ಆದರೆ ಓಲೈಕೆ ಮಾಡುವ ರಾಜಕಾರಣಿಗಳಿಗೆ ನಿಜವಾಗಲೂ ಕಾಮನ್ ಸೆನ್ಸ್ ಅನ್ನುವುದು ಇಲ್ಲ. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ಸ್ನೇಹಿತರೆ, ಉದಯಗಿರಿ ಮೈಸೂರಿನಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂಥ ಒಂದು ಪ್ರದೇಶ. ಅಂದರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಸ್ಲಿಮರ ಬಾಹುಳ್ಯ 75% ಇದೆ ಅಂತ ಇವತ್ತು ಹೇಳಲಾಗ್ತಾ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೆಹಲಿಯ ಚುನಾವಣೆಯಲ್ಲಿ ಏನು BJP ಗೆಲುವನ್ನು ಸಾಧಿಸುತ್ತೆ, ಆಗ ಒಂದು ಪೋಸ್ಟ್ ರವಾನೆ ಆಗಿರುತ್ತೆ, 3 Idiots ಅನ್ನುವಂಥ ಒಂದು ಪೋಸ್ಟ್. ಅದರಲ್ಲಿ ಅಖಿಲೇಶ್ ಯಾದವ್, ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನು ಅಂದರೆ ಬೆತ್ತಲೆಯಾಗಿ ಚಿತ್ರಿಸಿ ಅದ್ರ ಮೇಲೆ ಒಂದು ಪೋಸ್ಟನ್ನು ಹಾಕಿ ಸುರೇಶ್ ಅನ್ನುವಂಥ ವ್ಯಕ್ತಿ ಪೋಸ್ಟ್ ಮಾಡಿರ್ತಾರೆ. ಅದನ್ನು ಆಧರಿಸಿ ಪೊಲೀಸವರು ಸುಮೋಟೋ ಕೇಸನ್ನು ದಾಖಲಿಸಿ ಆ ವ್ಯಕ್ತಿಯನ್ನು ಉದಯಗಿರಿಯ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಬಂಧನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಏಕಾಏಕಿಯಾಗಿ ಹಲವಾರು ಜನ, ಅಂದರೆ ಒಂದು ಸಾವಿರಾರು ಜನ ನೆರೆದು ಪೊಲೀಸ್ ಠಾಣೆಯ ಮೇಲೆ ದಾಂಧಲೆಯನ್ನು ಮಾಡ್ತಾರಲ್ಲ, ಬೆಂಕಿ ಹಚ್ಚುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರಲ್ಲ, 7 ಜನ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಾರಲ್ಲ, ಮತ್ತು ಮಾಧ್ಯಮಗಳ ವರದಿಯ ಪ್ರಕಾರ ದಪ್ಪ ದಪ್ಪ ಕಲ್ಲುಗಳು 5-6 ಚೀಲಗಳಷ್ಟು ಎತ್ಕೊಂಡ್ಬಂದು ಕಲ್ಲು ತೂರಾಟವನ್ನು ನಡೆಸ್ತಾರಲ್ಲ. ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸರಿಗೆ ಕೊಡ್ತಕ್ಕಂಥ ಮರ್ಯಾದೆ, ಗೌರವ ಇದೇನಾ ಅನ್ನೋದು ಯಾರು ಈ ದಾಂಧಲೆಗಳನ್ನು ಮಾಡಿದ್ದಾರೋ ಇವರು ಅರ್ಥವನ್ನು ಮಾಡ್ಕೋಬೇಕು ಫಸ್ಟ್. ಆಮೇಲೆ ಒಬ್ಬ ಮುಲ್ಲ ಕುಲ್ಲ ನಿಂತ್ಕೊಂಡು, ಓ ಸುರೇಶ್ ಬೋಲ್ತಾಯನ, ಓ ಕುತ್ತೆಗೂ ಫಾಸಿ ಹೋನಾ ಚಾಹಿಯೆ ಅಂತ ಹೇಳುವಂಥ ಮಟ್ಟದಲ್ಲಿ ಈತ ಮಾತಾಡಿ ಅಲ್ಲಿರುವಂಥ ಜನರನ್ನು ಪ್ರಚೋದನೆ ಮಾಡ್ತಾನೆ. ಇದೆಲ್ಲ ನಿದರ್ಶನಗಳು. ಅದಾದಮೇಲೆ ನಮ್ಮ ಇಬ್ಬರು ಕಾಂಗ್ರೆಸ್ನ ಧುರೀಣರು ಯಾವ ರೀತಿಯಾದ ಹೇಳಿಕೆಯನ್ನು ಕೊಡೋದು. ಮಿಸ್ಟರ್ ರಾಜಣ್ಣ ಅವರು, ಇವರು ಯಾವಾಗೂ ಪೌರುಷಭರಿತವಾಗೇ ಮಾತಾಡ್ತಕ್ಕಂಥದ್ದು. ಇವರೇನು ಹೇಳ್ತಾರೆ ಅಂದರೆ, ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಂತೆ, ಹಂಗಾಗಿ ಪೊಲೀಸರದೇ ಈ ಘಟನೆಯಲ್ಲಿ ತಪ್ಪಂತೆ. ಯಾಕೆ ಅಂದರೆ, ಮುಸ್ಲಿಂ ಬಾಹುಳ್ಯ ಇರುವಂತಹ ಪೊಲೀಸ್ ಠಾಣೆಗೆ, ಉದಯಗಿರಿ ಠಾಣೆಗೆ ಸುರೇಶನನ್ನು ಯಾಕೆ ಕರ್ಕೊಂಬರ್ಬೇಕಾಗಿತ್ತು? ಇವ್ರಿಗೆಲ್ಲ ಬುದ್ಧಿ ಇಲ್ವಾ? ಥೂ ಅಂತ ಹೇಳುವಂಥ ಮಾತನ್ನು ಕೂಡ ಇವರು ಉಪಯೋಗ ಮಾಡ್ತಾರೆ. ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಹಗಲು ರಾತ್ರಿ ಸಮಾಜಕ್ಕೋಸ್ಕರ ಸೇವೆ ಮಾಡ್ತಕ್ಕಂತಹ ಪೊಲೀಸರಿಗೆ ಥೂ ಅನ್ನೋ ಭಾಷೆಯನ್ನು ಬಳಸ್ತಾರಲ್ಲ, ಇವ್ರನ್ನ ನಾವು ಸಚಿವರು ಅಂತ ಹೆಂಗೆ ಒಪ್ಪಿಕೊಳ್ಳೋದು? ಮಿಸ್ಟರ್ ರಾಜಣ್ಣ ಅವರೇ, ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಕಾಮನ್ ಸೆನ್ಸ್ ಅನ್ನೋದು, ಡ್ಯೂಟಿ ಸೆನ್ಸ್ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇದ್ದೇ ಇದೆ, ಮುಂದೇನೂ ಇರುತ್ತೆ. ಆದರೆ ನಿಜವಾಗ್ಲೂ ಕಾಮನ್ ಸೆನ್ಸ್ ಅನ್ನೋದು ನಿಮ್ಮಂಥ ರಾಜಕಾರಣಿಗಳಿಗೆ ಇಲ್ಲ. ನೀವು ಓಲೈಕೆಯ ಪರಾಕಾಷ್ಠೆಯನ್ನು ತಲುಪಿ ಇವತ್ತು ಪೊಲೀಸರನ್ನು ನಿಂದಿಸ್ತಾ ಇದ್ದೀರಾ. ಇದು ತಪ್ಪಾಗುತ್ತೆ. ಈ ರೀತಿಯಾಗಿ ನೀವು ಮಾತಾಡಬಾರ್ದಾಗಿತ್ತು. ಬೇಜವಾಬ್ದಾರಿತನದ ಹೇಳಿಕೆ. ಅದನ್ನು ಮುಂದುವರೆದು ನೀವೇನು ಹೇಳ್ತೀರಾ, ನಿಮಗೆ ಸಮಾಜದಲ್ಲಿ ಯಾವುದೇ ಒಂದು ಅಹಿತಕರವಾದ ಘಟನೆ ಘಟಿಸ್ಬಿಟ್ರೆ ಅದರಲ್ಲೆಲ್ಲವೂ RSSನ ಪಾತ್ರ. ಯಾಕೆ ಕಂಡುಬರುತ್ತೆ ನಿಮಗೆ? ಬೇರೆ ಯಾರೂ ಕಾಣೋದಿಲ್ವಾ? RSSನ ಯಾಕೆ ಎಳೆದು ತರ್ತೀರಾ? ಇವಾಗಿನ ತನಕ ಇಲ್ಲಿವರೆಗೂ ಈ ವಿಡಿಯೋ ಮಾಡುವ ಹೊರಗಿನ ಲಭ್ಯತೆ ಮಾಹಿತಿ ಪ್ರಕಾರ ಇದರಲ್ಲಿ RSSನ ಕೈವಾಡ ಇದೆ ಅಂತ ಎಲ್ಲಿ ಪೊಲೀಸ್ ರಿಪೋರ್ಟ್ಗಳಾಗಲಿ, ಮಾಧ್ಯಮ ವರದಿಗಳಾಗಲಿ, ಪತ್ರಿಕೆಗಳಲ್ಲಿ ಎಲ್ಲೂ ಹೇಳಿಲ್ಲ. ನೀವೇ ಯಾಕೆ RSSನ ತೊಗೊಂಬರ್ತಾ ಇದ್ದೀರಾ ಇದರಲ್ಲಿ? ಮತ್ತು ಲಕ್ಷ್ಮಣ್ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ, 200-300 ಜನ RSSನವರು ವೇಷವನ್ನು ಬದಲಾವಣೆ ಮಾಡ್ಕೊಂಡು ಬಂದುಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ. ಅದರಲ್ಲಿ 60-70 ಜನ ಇವಾಗ ಸಿಕ್ಬಿಟ್ಟು ಅಂದರೆ ಮುಖ ಪರಿಚಯ ಗೊತ್ತಾಗಿದೆ, ಅವ್ರನ್ನ ಬಂಧನ ಮಾಡಬೇಕು ಅಂತ.
ಬೇರೆ ಊರುಗಳಿಂದ ಬಂದು ಅಲ್ಲಿ ಗಲಾಟೆ ಮಾಡುವಂತಹ ಅವಶ್ಯಕತೆ ಆರ್ ಎಸ್ ಎಸ್ಗೆ ಏನಿಲ್ಲ. ಮೊಟ್ಟ ಮೊದಲನೇದಾಗಿ ಲಕ್ಷ್ಮಣ್ ಅವರೇ, ನೀವು ತಿಳ್ಕೊಳ್ಳಿ, ನೀವು ಮೈಸೂರಿನ ಒಬ್ಬರು ನಾಯಕರೇ ಇರ್ಬೋದು, ಹಂಗಂತ ಹೇಳಿ ಆರ್ ಎಸ್ ಎಸ್ಗೆ ತನ್ನದೇ ಆದಂಥ ಬಾಧ್ಯತೆಗಳಿದೆ, ತನ್ನದೇ ಆದಂಥ ಕರ್ತವ್ಯಗಳಿದೆ. ಅದರಲ್ಲೇ ಅವರು ನಿಮಗ್ನರಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹೊರತು ಇಂಥ ಗಲಭೆಗಳು ಮಾಡೋವಂಥ ಕ್ಷುಲ್ಲಕ ಕೆಲಸಗಳಿಗೆ ಕೈ ಹಾಕೋಕ್ಕೆ ಹೋಗಲ್ಲ. ಅದೇನಿದ್ರು ನಮ್ಮ ಡಿ ಕೆ ಸಾಹೇಬ್ರು ಹೇಳ್ತಾರಲ್ಲ, ದೇ ಆರ್ ಮೈ ಬ್ರದರ್ಸ್ ಅಂಥ ಬ್ರದರ್ಸ್ಗಳು ಮಾಡೋವಂಥ ಕೆಲಸ. ನೀವೇನಾದರೂ ಬುದ್ಧಿ ಹೇಳೋದಿದ್ದರೆ ನಿಮ್ಮ ಬ್ರದರ್ಸ್ಗಳಿಗೆ ಹೇಳ್ಕೊಳ್ಳಿ, ಕಾಂಗ್ರೆಸ್ಸಲ್ಲಿರೋರೆಲ್ಲರೂ. ಅದಕ್ಕೇ ನಿಮ್ಮ ಇಂಥ ಹೀನ ಹೇಳಿಕೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ ಇವತ್ತು. ಏನಂತ ಹೇಳಿದ್ರೆ, ಈ ಗಲಭೆ ಕುರಿತಾಗಿ ನನ್ನ ಹತ್ರ ಏನು ಕೇಳಬೇಡ್ರಿ, ಇದರಲ್ಲಿ ಪೊಲೀಸ್ ಅವ್ರದ್ದು ಏನೂ ತಪ್ಪಿಲ್ಲ, ಏನಾದರೂ ಕೇಳಂಗಿದ್ರೆ ಸಿ ಎಮ್ ಅವ್ರನ್ನ ಕೇಳಿ ಅಂತ ನಿಮ್ಮ ಮಕ್ಕಕ್ಕೆ ಹೊಡೆದಂಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು ಸಣ್ಣ ಪೋಸ್ಟು ಇರ್ಬೋದು, ಅದು ಯಾರದ್ದೋ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತ ಹೇಳೋದಾದರೆ, ಈ ಪ್ರಜಾತಂತ್ರ ವ್ಯವಸ್ಥೆಯ ಒಳಗಡೆ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವ್ರನ್ನ ಹಿಡ್ಕೊಂಡೋಗಿ ಇವಾಗ ಬಂಧನ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕೋ ಅದಾಗುತ್ತೆ. ಮುಸ್ಲಿಂ ಬಾಹುಳ್ಯ ಇದೆ ಅನ್ನುವಂಥ ಏಕಮೇವ ಕಾರಣಕ್ಕೆ ಯಾವನು ಇವಾಗ ಆರೋಪಿ ಇದ್ದಾನೋ ಅವನನ್ನು ತೊಗೊಂಡೋಗಿ ನಿಮ್ಮ ಕೈಯಲ್ಲಿ ಸರೆಂಡರ್ ಮಾಡಿಬಿಡ್ಬೇಕಾ? ಯಾಕೆ ಉದಯಗಿರಿ ಅಂತ ಹೇಳ್ತಕ್ಕಂಥದ್ದು ಭಾರತದ ಪುಣ್ಯ ಭೂಮಿಯಲ್ಲಿಲ್ವಾ? ಎಲ್ಲಾದರೂ ತಾಲಿಬಾನಲ್ಲಿದೆಯಾ? ಇಲ್ಲ ಅಂತೆಲ್ಲಾದರೂ ಸಿರಿಯಾದಲ್ಲಿ ಎಲ್ಲಾದರೂ ಇದೆಯೇನ್ರಿ? ಏನ್ರಿ ನೀವು ಮಾತಾಡ್ತಾ ಇರೋದು? ಹಗಲು ರಾತ್ರಿ ಶ್ರಮವನ್ನು ಪಡ್ತಾರೆ. ನಿಮ್ಮ ಕುಟುಂಬ ಕಲಹಗಳಾದಾಗ, ಯಾವುದಾದ್ರೂ ಮರ್ಡರ್ಗಳಾದಾಗ, ಚೈನ್ ಸ್ಮ್ಯಾಚಿಂಗ್ ಆದಾಗ, ಅದು ಹಿಂದೂ ಮುಸಲ್ಮಾನ ಕ್ರೈಸ್ತ ಯಾವನಾದರೂ ಇರಲಿ, ಎಲ್ಲರನ್ನು ಭೇದ ಭಾವ ತೊರೆದು ನಮ್ಮ ಸೇವೆಗೆ ಕಟಿಬದ್ಧರಾಗಿ ನಿಂತಿರ್ತಾರೆ. ಇರಬಹುದು ಯಾವುದೋ ಕೆಲವು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ, ಎಲ್ಲವನ್ನೂ ಹಂಗೆ ಮಾಡ್ತಾನೆ ಅಂತ ಏನು ಗ್ಯಾರಂಟಿ? ಯಾರು ಮಾಡಿರಲ್ಲ ಆ ಥರ. ಹಾಗೆ ಜೀವದ ಹಂಗು ತೊರೆದು ಸಮಾಜಕ್ಕೋಸ್ಕರ ಸೇವೆ ಮಾಡುವಂತಹ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿರಲ್ಲ, ನಿಮ್ಮಂಥವ್ರಿಗೆ ಏನು ಅನ್ನಬೇಕು ಅಂತ ನಮ್ಮ ವೀಕ್ಷಕರೇ ಕಾಮೆಂಟ್ ಮಾಡಿ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಇಂತಹ ಘಟನೆಗಳನ್ನು ನಾವು ಕಡೆಗಣಿಸ್ತಾ ಹೋದರೆ ಮುಂದೆ ಒಂದಿನ ಈ ದೇಶದಲ್ಲಿ ಅರಾಜಕತೆ ಉಂಟು ಮಾಡುವಂತಹ ಎಲ್ಲ ಷಡ್ಯಂತ್ರಗಳು ನಡೆಯುತ್ತೆ. ಈಗ PFI ಬ್ಯಾನ್ ಆಗಿತ್ತು. PFI ಬ್ಯಾನ್ ಆಗಿರ್ತಕ್ಕಂಥದ್ದು ಕೇವಲ ಹೆಸರಿಗೆ ಮಾತ್ರ ಅಂತ ಈ ಘಟನೆಯಿಂದ ಸಾಬೀತಾಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಎಷ್ಟೆಲ್ಲ ಘಟನೆಗಳು ನಮ್ಮ ಕಣ್ಮುಂದೆ ನಡೆದೋಯ್ತು. ನಾವು ಅದಕ್ಕಿಂತ ಒಂದು ಹೆಜ್ಜೆ ಹಿಂದೆ ಹೋಗೋಣ. ಹುಬ್ಬಳ್ಳಿಯ ಗಲಭೆ ಆಯಿತು, ಮತ್ತು ಮೈಸೂರಲ್ಲಿ ರಾಜು ಅವರ ಹತ್ಯೆ ಆಗಿತ್ತು, ಸ್ಟೂಡೆಂಟ್ಗಳನ್ನ ತೊಗೊಂಡೋಗಿ ಹತ್ಯೆ ಮಾಡಲಾಗಿತ್ತು ಮೈಸೂರಲ್ಲಿ. ಇಂಥ ಎಲ್ಲ ಘಟನೆಗಳು ತಳ್ಕಾಕೊಂಡಿದೆ. ಇವಾಗ ಉದಯಗಿರಿಯಲ್ಲಿ ಈ ರೀತಿಯಾದ ಕೆಲಸ ನಡೆದಿದ್ದು. ಆದರೆ ಸಿದ್ದರಾಮಯ್ಯನವರು ಫಸ್ಟ್ ಮಾಡಿದ್ದೇನು, ಯಾರ್ಯಾರು ಆ ಘಟನೆಗಳಲ್ಲಿ ಭಾಗಿಯಾಗಿದ್ರಲ್ಲ ಅವ್ರ ಕೇಸ್ಗಳೆಲ್ಲ ವಾಪಸ್ ತೊಗೊಂಡ್ರು ಮೊದಲನೇ ಸತಿ ಮುಖ್ಯಮಂತ್ರಿ ಆಗಿದ್ದಾಗ. ಈಗ 2ನೇ ಬಾರಿಗೆ ಬಂದಾಗ ಹುಬ್ಬಳ್ಳಿ ಗಲಭೆ ಆಗಿತ್ತಲ್ಲ, ಅದ್ರ ಕೇಸ್ಗಳನ್ನು ವಾಪಸ್ ಪಡ್ಕೊಂಡ್ರು. ಆದರೆ ಅದೃಷ್ಟವಶಾತ್ KJ ಹಳ್ಳಿ DJ ಹಳ್ಳಿಯ ಘಟನೆ ಇದೆಯಲ್ಲ, ಅದು NIA ಹೊರಟೋಯ್ತು, ರಾಷ್ಟ್ರೀಯ ತನಿಖಾ ದಳಕ್ಕೆ ಹೋಯ್ತು. ಹಾಗಾಗಿ ಇವತ್ತು ಯಾರ್ಯಾರನ್ನ ರಸ್ತೆಯಿಂದ ಹಿಡ್ಕೊಂಡೋಗಿದ್ರೋ, ಯಾರ್ದು ಪಾತ್ರ ಇಲ್ಲ, ಅವ್ರನ್ನ ಮನೇಲಿ ಕಳಿಸಿದ್ದಾರೆ. ಆದರೆ ಘಟನೆಯ ರೂವಾರಿಗಳು ಯಾರು ನಿಜವಾಗ್ಲೂ ಅದರಲ್ಲಿ ಭಾಗಿಯಾಗಿದ್ರೋ KJ ಹಳ್ಳಿ DJ ಹಳ್ಳಿಯ ಗಲಭೆಯಲ್ಲಿ, ಅವರನ್ನು ಇನ್ನೂ ಜೈಲಿನಲ್ಲಿ ಇಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಒಂದು ಇಬ್ಬಗೆಯ ನೀತಿಯನ್ನು ಹೊಂದಿರತಕ್ಕಂಥದ್ದು, ಓಲೈಕೆಗೋಸ್ಕರ ಏನು ಬೇಕಾದರೂ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಪೊಲೀಸರ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಚೂರು ಕೂಡ ಸರಿಯಿಲ್ಲ. ಹಾಗಾಗಿ ಈ ಘಟನೆಯ ತನಿಖೆಯನ್ನು ನಡೆಸಲಿಕ್ಕೆ NIAಗೆ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಇವಾಗ ಏನು ಈ ಕಾಂಗ್ರೆಸ್ನ ನಾಯಕರು RSSನ ಕುರಿತಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದಾರೆ, ಅದೇನಾದರೂ ನಿಜ ಅಂತ ಸಾಬೀತಾದರೆ ಒಪ್ಪೋಣ. ಆದರೆ ಅದು ಏನಾದರೂ ಸತ್ಯಕ್ಕೆ ದೂರವಾದ ವಿಷಯ, ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಮಾನನಷ್ಟ ಮೊಕದ್ದಮೆಗಳನ್ನು ಎದುರಿಸ್ಬೇಕಾಗುತ್ತೆ. ಮುಂದೆ ಒಪ್ಕೊಳ್ತಾರೆ ಅವ್ರು. ಅವಾಗ ಮಾತೆತ್ತಿದ್ರೆ RSS ಬಗ್ಗೆ ಮಾತಾಡೋದು, ಬೇರೆ ಯಾರು ಕಾಣಲ್ವ ನಿಮ್ಮ ಕಣ್ಗಳಿಗೆ? ಇದು ಓಲೈಕೆ ಅನ್ನೋ ಕನ್ನಡಕನ ತೆಗೆದು ನೋಡಿ, ಕಾಣಿಸ್ತಾರೆ. ನಿಜವಾದ ಯಾರು ಘಟನೆ ಮಾಡಿರ್ತಾನೋ ಅವ್ನು ಯಾರಾದರೂ ಆಗಿರಲಿ, RSS ಕಾರ್ಯಕರ್ತನೇ ಆಗಿರಲಿ, ಕಾನೂನಿದೆ. ಈ ದೇಶ ನಡೀತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ, IPC ಪೀನಲ್ ಕೋಡ್ಗಳ ಮೇಲೆ ನಡೀತಕ್ಕಂಥದ್ದು, ನ್ಯಾಯ ಸಂಹಿತೆಯ ಮೇಲೆ ಇಲ್ಲಿ ನ್ಯಾಯದಾನ ಆಗ್ತಕ್ಕಂಥದ್ದೇ ಹೊರತು ಯಾರ್ಯಾರು ಆದಿ ಬೀದಿಯಲ್ಲಿ ಹೋಗೋರು ಹೇಳ್ದಂತೆ ಅಲ್ಲ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲೊಡೆದವರು ನಾಳೆ ವಿಧಾನಸೌಧಕ್ಕೆ ಕೊಡೆಯಲ್ಲ ಅಂತ ಏನು ಗ್ಯಾರಂಟಿ ಇರ್ತಕ್ಕಂಥದ್ದು? ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ ಬಂದಾಗ ಏನು ಹೇಳಿತ್ತು? ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾರೋ
ಅವ್ರ ಮೇಲೆ ನಾವು ಕಠಿಣವಾದ ಕಾನೂನು ಕ್ರಮ ತಗೊತೀವಿ ಅಂತಿರಲ್ಲ, ಇವತ್ತು ನಿಮ್ಮ ಸಚಿವರು ನಿಮ್ಮ ನಾಯಕರೇ ಇವತ್ತು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, RSSನ ಕೈವಾಡ ಇದೆ ಅಂತ. ಅವ್ರ ಮೇಲೆ ನೀವು ಕಠಿಣವಾದ ಕ್ರಮವನ್ನು ತಗೋಬೇಕು, ಆವಾಗ ನೀವು ದಿಟ್ಟವಾದಂಥ ಮುಖ್ಯಮಂತ್ರಿ ಅಂತ ನಾವು ಒಪ್ಕೊಳ್ತೀವಿ. ಈಗ ಉದಯಗಿರಿಯ ಒಂದು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದರೋ ಅದರಲ್ಲಿ 60 ಜನರ ಮುಖವನ್ನು ಪತ್ತೆ ಹಚ್ಚಲಾಗಿದೆ ಅಂತ ಪೊಲೀಸ್ ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಅವ್ರ ಮನೆಗಳಿಗೆ ಹುಡ್ಕೊಂಡು ಹೋದಾಗ ಅವರು ಅವರ ಮೊಬೈಲ್ಗಳನ್ನು ಮನೆಯಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಾಗಾಗಿ ಇಲ್ಲೊಂದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ವಿಷಯ. ಯಾಕೆ ಅಂತ ಹೇಳಿದ್ರೆ ಈ ಉದಯಗಿರಿಯ ವ್ಯಾಪ್ತಿಯಲ್ಲಿ ಕೂಡ ಲಭ್ಯತೆ ಮಾಹಿತಿಗಳ ಪ್ರಕಾರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕೂಡ ನೆಲೆಸಿದ್ದಾರೆ ಅಂತ ಹೇಳ್ತಕ್ಕಂಥ ವಿಷಯಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಗುಪ್ತಚರ ಇಲಾಖೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರದು, ಅವರು ತೀಕ್ಷ್ಣವಾಗಿ ತನಿಖೆಯನ್ನು ಮಾಡಬೇಕು. ಪ್ರತಿಯೊಂದು ಮನೆಗಳಲ್ಲೂ ಕೂಡ ಕ್ರಾಸ್ ಚೆಕ್ಕನ್ನು ಮಾಡಿ ಯಾರ್ಯಾರು ಈ ರೀತಿಯಾಗಿ ಮುಖಚರ್ಯೆ ಪತ್ತೆಯಾಗಿದೆಯೋ ಅವರು ಎಲ್ಲಿನವರು ಅನ್ನೋ ಅವರ ಮೂಲವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಇವರೇನಾಗ್ತಾರೆ ಅಂದರೆ ಜನಸಾಗರದ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಹಂಚೋಗ್ತಾರೆ, ಇಂಥ ಅಪರಾಧಿ ಕೃತ್ಯಗಳನ್ನು ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಹಾಗಾಗಿ ಅವರ ಗುರುತು ಲಭ್ಯತೆ ಇರೋಲ್ಲ. ಇಲ್ಲಿಂದ ಮುಂದೆ ಯಾವುದೋ ಒಂದು ಟ್ರೈನ್ ಹತ್ತುತ್ತಾರೆ, ಪಶ್ಚಿಮ ಬಂಗಾಳದ ಬಾರ್ಡ್ರಿಗೆ ಹೋಗ್ತಾರೆ, ಇಲ್ಲ ಅಸ್ಸಾಂ ಬಾರ್ಡ್ರಿಗೆ ಹೋಗ್ತಾರೆ, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇದೇ ನಡೀತಾ ಇರೋದು. ಹಂಗಾಗಿ ಅಕ್ರಮ ವಲಸಿಗರದು ಪಾತ್ರ ಇದರಲ್ಲಿ ಇದೆ ಇಲ್ಲ ಅಂತ ತೆಗೆದು ಹಾಕಲಿಕ್ಕೆ ಆಗಲ್ಲ. ಹಾಗಾಗಿ ಇದೊಂದು ವಿಷಯನ ಕೂಲಂಕುಷವಾಗಿ ಗಮನಿಸಬೇಕು. ಮತ್ತು ನಮ್ಮ ಗುಪ್ತಚರ ಇಲಾಖೆಯ ಪೊಲೀಸರೇನಿದ್ದಾರೆ ಇವರು NIAಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ಮಾಡ್ತಾರೆ, ಇಂಟೆಲಿಜೆನ್ಸ್ ಅವರು. ಹಾಗಾಗಿ ಎಲ್ಲಿಯೂ ಕೂಡ ತಪ್ಪದೆ ಈ ಘಟನೆಯನ್ನು NIAಗೆ ವಹಿಸ್ತಕ್ಕಂಥದ್ದು ತುಂಬ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಈಗ ಈ ಷಡ್ಯಂತ್ರಗಳೆಲ್ಲ ಏನು ನಡೆಯುತ್ತೆ, ಎಲ್ಲಿದ್ದಾದರೂ ಒಂದು ಕಡೆಯಿಂದ ಒಂದು ಕೊಂಡಿಯಾಗಿ ಪಾಸ್ ಆಗಿರುತ್ತೆ. ಇದ್ರ ಮುಖಾಂತರ ಮೂಲ ರೂವಾರಿಗಳು ಯಾರಿರ್ತಾರೆ ಅವರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ಘಟನೆಯನ್ನು NIAಗೆ ವಹಿಸ್ತಕ್ಕಂಥದ್ದು ತನಿಖೆಯನ್ನು ಸೂಕ್ತ ಅಂತ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಹಾಗಾಗಿ ಈ ಘಟನೆಯನ್ನು ಚಾಚು ತಪ್ಪದೆ NIAಗೆ ವಹಿಸಬೇಕು ಅಂತ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಂಗಂತ ಹೇಳಿ ನಮ್ಮ ರಾಜ್ಯದ ಪೊಲೀಸರ ಕ್ಷಮತೆಯನ್ನು ನಾವೆಲ್ಲೂ ಕೂಡ ಕಡಿಮೆ ಮಾಡೋಕ್ಕೋಗಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಪೊಲೀಸರ ಒಂದು ಕಾರ್ಯವೈಖರಿಯಲ್ಲಿ ಕಾರ್ಯಪದ್ಧತಿಯಲ್ಲಿ ಹಸ್ತಕ್ಷೇಪ ಮಾಡುವಂತಹ ಒಂದು ನಡತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಅವರನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಘಟನೆಯಿಂದ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಷ್ಟು ಘಟನೆಗಳನ್ನು ನಾವು ಸಹಿಸ್ಕೋಬೇಕು? ಕೆರೆಗೋಡು ಪ್ರಕರಣ ಆಯಿತು, ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಯಿತು, ವಿಧಾನಸೌಧದಲ್ಲೇ ಶತ್ರು ದೇಶಕ್ಕೆ ಇದು ಕೂಗಿದ್ದಾಯಿತು, ನಾಗಮಂಗಲದ ಗಲಭೆ ಕೇಸ್ ಆಯಿತು, ಕುಕ್ಕರ್ ಬ್ಲಾಸ್ಟ್ ಆಯಿತು. ಇನ್ನೂ ಎಷ್ಟಂತ ಸಹಿಸಬೇಕು? ಈಗ ಮೈಸೂರಿನ ಉದಯಗಿರಿಯ ಇದು ಒಂದಾಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರೇ ದಯವಿಟ್ಟು ತಿಳ್ಕೊಳ್ಳಿ, ಅಧಿಕಾರವನ್ನು ಪಡೆಯಲಿಕ್ಕೆ ಹೋಗಿ ಓಲೈಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಆ ಕಲ್ಲುಗಳು ಎಲ್ಲಿಂದ ಬಂದವು, ಹಾಗಾಗಿ ನೀವು ಇದನ್ನು ಕ್ರಾಸ್ ಚೆಕ್ ಮಾಡಲೇಬೇಕು. ಇವ್ರಿಗೆ ಅಷ್ಟು ನಾವು ರಸ್ತೆಯಲ್ಲಿ ಎಲ್ಲಾದರೂ ಯಾರ್ದಾದ್ರೂ ಗಾಡಿ ಕೆಟ್ಟೋದ್ರೆ ಒಂದು ಸಣ್ಣ ಕಲ್ಲು ಸಿಗಲ್ಲ. ಅಂಥದ್ರಲ್ಲಿ ಮೂಟೆಗಟ್ಟಲೆ ಕಲ್ಲು ಎಲ್ಲಿಂದ ಇವರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಅಂಥದ್ದನ್ನು ನೀವು ನೋಡಬೇಕು. ಇಷ್ಟಲ್ಲದೆ ಒಬ್ಬ SDPI ಅಂದರೆ ಇವತ್ತು PFI ಬ್ಯಾನ್ ಆಗಿದೆ, ಆದರೆ ಅದು ಬೇರೆ ಒಂದು ಹೆಸರಲ್ಲಿ ಇವತ್ತು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಥರ ಒಂದು ಏನು ಕೈ ಘಟನೆಗಳು ನಡೆಯುತ್ತೆ, ಅದನ್ನು ಬೇರೆ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು SDPIನ ಒಬ್ಬ ನಾಯಕ ಬಂದು ಹೇಳಿದ್ರು ಕೂಡ ಈ ಸಮಾಜ ಕೇಳೋ ಅಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಇವರು ತಮಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಪೊಲೀಸರ ಮೇಲೇ ಅಮಾನವೀಯವಾಗಿ ಹಲ್ಲೆ ಮಾಡ್ತಾರೆ ಮತ್ತು ಅವರ ಪ್ರಾಣಗಳನ್ನು ತೆಗೆಯುವಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಭಯೋತ್ಪಾದನೆಯೋ ಅಲ್ಲವೋ, ಇದು ಗಲಭೆಯೋ ಅಲ್ಲವೋ, ಇದು ದಳ್ಳುರಿಯೋ ಅಲ್ಲವೋ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವುದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.